140 ಕೋಟಿ ಜನಾಭಾ ಇರೋ ದೇಶಕ್ಕೆ 80 ಕೋಟಿ ಜನಕ್ಕೆ ಫ್ರೀ ಅನ್ನ ಕೊಡ್ತಾರಂತೆ. ಅಂದ್ರೆ 80 ಕೋಟಿ ಜನ ಇನ್ನೂ ಬಡವರಿದ್ದಾರೆ ಅಂತ ಹೇಳ್ತಾ ಇದೀಯ ನೀನು ನಿನ್ನ ಆಡಳಿತದಲ್ಲಿ. ನೋಡಿ, ಯಾವತ್ತೂ ಅವ್ರು ಮಾತಾಡೋ ಮಧ್ಯೆ ಇರೋದ್ರಲ್ಲಿ ಏನು ಹೇಳ್ತಾ ಇದ್ರನ್ನ ಅರ್ಥ ಮಾಡ್ಕೋಬೇಕು. ನಾವು ಪ್ರಜೆಗಳು ಮೂರ್ಖರಾಗಬಾರ್ದು. ನನ್ನ ಕೆಲಸ ಅಷ್ಟೇ. ಈ ರಾಜಕೀಯ ಪಕ್ಷಗಳದ್ದು ಗದ್ದಿಗೆ ಹಿಡಿಯೋ ರಾಜಕಾರಣ. ನನಗೆ ಗದ್ದಿಗೆ ಬೇಕಾಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಆದರೆ ಒಂದು ವಿವೇಚನೆಯನ್ನ, ಒಂದು ರಾಜಕೀಯ ಜಾಗೃತಿಯನ್ನ ಬೆಳೆಸೋದು ನಮ್ಮ ಕೆಲಸ ಆಗಬೇಕು. ಅದೇನು ನೋಡಿ, ಮುತ್ತುಪಾಂಡೆ ಸಿನಿಮಾ ರಿಲೀಸ್ ಆಗಿದೆ. ವಿಜಯ್ ಹೀರೋ, ನಾನು ವಿಲನ್ನು, ತ್ರಿಷಾ ಹೀರೋಯಿನ್. ಒಂದು ಗುಂಪಿಗೆ ನಾನು ಹೀರೋ ಅಂದೆ. ನನ್ನ ಸಿನಿಮಾದಲ್ಲಿ ಅವ್ನು ವಿಲನ್ ಅಂತ. ಏನು ಮಾಡೋಣ ನೋಡಿ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಹಾಗಂತ ಇನ್ನೊಬ್ಬರನ್ನ ಮೆಚ್ಚಿಸೋ ಮಾತಾಡಲ್ಲ. ನಾನು ನೇರ ನಿಷ್ಠುರ ಮಾತಾಡ್ತೀನಿ. ಇಷ್ಟ ಆಗದವರು ಒಂದು ಗುಂಪು, ಇಷ್ಟ ಆಗದವ್ರು ಎಲ್ಲರೂ ತಿರುಗಿಸೋ ಥರ ಮಾತಾಡೋಕ್ಕಾಗಲ್ಲ ಅಲ್ವೇ. ನಮ್ಮ ಬದುಕು ಹೆಂಗಿದೆಯೋ, ನಮ್ಗೆ ಹೆಂಗಿದೆಯೋ, ನಮಗೇನು ಅನಿಸುತ್ತೋ ಅದನ್ನು ಪ್ರಾಮಾಣಿಕವಾಗಿ ಹೇಳ್ಬೇಕು. ಆ ಪ್ರಾಮಾಣಿಕತೆ ಅರ್ಥ ಆಗೋದು ಅರ್ಥ ಆಗುತ್ತೆ. ಇಷ್ಟ ಇಲ್ಲದವ್ರು ಇಷ್ಟ ಇಲ್ಲ ಅಂತಾರೆ. ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ. ಇವಾಗ ಮೊನ್ನೆ ನಾನೊಬ್ಬ ಗೆಳೆಯ, ಅವನು ಭಾಳ ಮಹಾಪ್ರಭುವಿನ ಫ್ಯಾನು. ನಮ್ಮ ಏರ್ಪೋರ್ಟ್ಗಳೆಲ್ಲ ಎಷ್ಟು ಬದಲಾಗಿದೆ ಅಂತ. ಬದಲಾಗಿಲ್ಲ, ಕೈ ಬದಲಾಗಿದೆ ಅಂತ. ನಾನು ಸರ್ಕಾರದಿಂದ ಅದಾನಿ ಕೈಗೆ ಹೋಗಿದೆ ಅದು. ಬಾ ಅಂದೆ, ಕಾಫಿ ಕುಡಿಯೋಣ ಅಂದೆ ಒಳಗಡೆ ಏರ್ಪೋರ್ಟ್ನಲ್ಲಿ. 300 ರೂಪಾಯಿ ಕಾಫಿ, 300 ರೂಪಾಯಿ ಅಂತ. ಹೌದು, ಈ ದುಡ್ಡು ಅದಾನಿಗೆ ಹೋಗ್ತಾ ಇದೆ. ಕೈ ಬದಲಾಗಿದೆ ನಮ್ಮ ಸಂಸ್ಥೆಗಳು. ನಿನಗೆ ಅದ್ಯಾಕೆ ಕಾಣಿಸ್ತಾ ಇಲ್ಲ ನಿನಗೆ? ಹೌದಿಲ್ವನೋ, ನೀನು ಹೇಳೋದು ಕರೆಕ್ಟು ಅಂತ. ಕೆಲವರಿಗೆ ನಾನು ಅಂಧಭಕ್ತ ಅಂತೆಲ್ಲ ಮಾತಾಡಲ್ಲ. ಯಾಕಂದರೆ ಅವರು ನನ್ನ ದೇಶದ ಪ್ರಜೆಗಳೇ. ನಾನು ಹೇಳ್ತಿದ್ದೀನಿ ಅವ್ರಿಗೆ, ನಮ್ಮಿಬ್ಬರಲ್ಲಿ ವಾದ ವಿವಾದ ಇರಲಿ. ಭಾರತ ದೇಶ ಅನ್ನೋ ಒಂದು ಈ ನೌಕೆ ಇದೆಯಲ್ಲ, ಬೋಟ್ ಇದೆಯಲ್ಲ, ಅದು ಮುಳುಗ್ತಾ ಇದೆ. ನಾವಿಬ್ಬರಿಗೆ ಜಗಳ ಆಡ್ತಿದ್ದು ದೇಶನೇ ಮುಳುಗೋಗುತ್ತೆ. ಮೊದಲು ಅದನ್ನು ರಕ್ಷಿಸೋಣ, ಆಮೇಲೆ ಭಿನ್ನಾಭಿಪ್ರಾಯ ಇರಲಿ. ನನಗೆ ನಿನಗೆ ಏನಿದೆ ಅದರಲ್ಲಿ ತಪ್ಪು ಅಲ್ವೇ? ವೈರಿಗಳಲ್ವಲ್ಲ ನಾವು. Sir, in 10 years of Modi government, was Modi government focused on development or was focused on Hindutva? On costumes, on Hindutva, on wrong. ನೋಡಿ, ಧರ್ಮದ ಮೇಲೆ ಪ್ರೀತಿ ಇರೋದು ನನಗೆ ತಪ್ಪಿಲ್ಲ. ಇವಾಗ ಪ್ರಧಾನಿಗಳಿಗೆ ಅವ್ರ ಮನೆಯಲ್ಲಿ 1000 ಹೋಮ ಮಾಡೋದು ನನಗೆ ಪ್ರಾಬ್ಲಮ್ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಎಲ್ಲ ಧರ್ಮದ, ಎಲ್ಲ ಭಾಷೆಯ, ಎಲ್ಲರ ಹಣದಿಂದ ನಮ್ಮ ದೇಶದ ಭವಿಷ್ಯದಲ್ಲಿ ಚರ್ಚೆ ಮಾಡಬೇಕಾಗಿರೋ ಬಿಲ್ಡಿಂಗ್ ಅದು. ಅವ್ರ ಸ್ವಂತ ಮನೆ ಅಲ್ಲ ಅದು ಅಲ್ವಾ? ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ. ನನಗೆ ಪ್ರಾಬ್ಲಮ್ ಆಗಿರೋದು ಅದು. ನೀವು ಅದನ್ನೂ ಮಾಡಿದರೆ ಓಕೆ, ಆದರೆ ಅದನ್ನು ಮಾಡ್ತಿರೋದು, ಒಂದು ಜನಾಂಗವನ್ನು ಬೇರೆ ಮಾಡ್ತಿರೋದು, ನಿಮ್ಮ ದ್ವೇಷವನ್ನು ಕಾಡ್ತಾ ಇರೋದು ಇದೆಯಲ್ಲ, ಅದು ಈ ದೇಶದ ಭ್ರಾತೃತ್ವಕ್ಕೆ. ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಈ ದೇಶದ ಭ್ರಾತೃತ್ವ ಒಳ್ಳೇದಲ್ಲ. ನೋಡಿ, ಒಂದು ಮಾತು ನಿಮ್ಗೆ ಹೇಳಬೇಕು. ನೀವು ಪತ್ರಕರ್ತರು, ನಿಮ್ಮೊಳಗಿರೋ ಉತ್ತರ ನಾನು ಕೊಡಲ್ಲ, ನನ್ನೊಳಗಿರೋ ಉತ್ತರನೇ ಕೊಡೋದು. ಅದನ್ನು ನಾನು ನಿಮಗೆ ಹೇಳ್ತಿಲ್ಲ, ಜನಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು. ನಿಮ್ಮ ಥರ ಒನ್ ಲೈನು ಹಂಗೆ ಅಂದ್ಬಿಟ್ಟ, ಹಿಂಗೆ ಅಂದ್ಬಿಟ್ಟ, ಹಂಗೆಲ್ಲ ಆಗಲ್ಲ. ಇದೇನು ಏನದು ಆ ಥರ ಗಿಮಿಕ್ ಮಾಡೋಕ್ಕೆ ಬಂದಿಲ್ಲ ನಾನು. ನೀವು ಕೇಳಿದ ಪ್ರಶ್ನೆಗೆ ನನ್ನ ಸಮಸ್ಯೆ ಏನು ಅಂತ ನೀಟಾಗಿರ್ಬೇಕು. ಯಾಕಂದರೆ ಅದಕ್ಕೆ ಅಷ್ಟು ದೊಡ್ಡ ಉತ್ತರ ಇದೆ. ಕೇಳಿಸ್ಕೊಳ್ಳೋ ತಾಳ್ಮೆ ನಿಮ್ಗೆ ಇರಬೇಕು ಅಲ್ವೇ? ಹಾಂ, ಇದು ಜನರ ಮಾತು ಕೂಡ. ನಮಗೆ ದೇವ್ರ ಮೇಲೆ ಏನು ಪ್ರಾಬ್ಲಮ್ ಇದೆ? ಇಲ್ವಲ್ಲ. ಬಟ್ ಬೇರೆ ಕೆಲಸ ಎಲ್ಲ ಮಾಡಿಲ್ಲ. ನೀನು ಕೆಲಸಿದ್ದು ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಈ ದ್ವೇಷ ಬೇಡ ಅಂತ ಹೇಳಿ, ದ್ವೇಷದ ವಾತಾವರಣ ಬೇಡ ಅಂತ ಹೇಳಿ. ನೋಡಿ, ಮೊನ್ನೆ UP ಅಂತ ಒಂದು ಇವರ ಡಬಲ್ ಇಂಜಿನ್ ಸರ್ಕಾರ ಇರೋದು ನೋಡಿ. ಅಲ್ಲಿಯ ಒಂದು ಮುಖ್ಯವಾದ ವಿಶ್ವವಿದ್ಯಾನಿಲಯದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೆದ ಜೈ ಶ್ರೀರಾಮ್ ಅಂತ ಬರೆದಿದ್ದಕ್ಕೆ ಪಾಸ್ ಮಾಡಿದ್ದಾರೆ 60 ಮಾರ್ಕ್. ಏನು ಮಾಡ್ಬೇಕು ಇವಾಗ ದೇಶಕ್ಕೆ? ಏನು ನಡೆಸ್ತಾ ಇದ್ದೀರಿ ನೀವು? ಅವಾಗ ಒಬ್ಬ ಯೋಗ್ಯ ಚೆನ್ನಾಗಿ ಬರೆದವನಿಗೆ ಕೆಲಸ ಇಲ್ದಂಗೆ ಮಾಡಿದ್ರೆ ನೀವು, ಡಿಗ್ರಿ ಇಲ್ದಂಗೆ ಮಾಡಿದ್ರೆ ನೀವು ಇದನ್ನು ಪ್ರಶ್ನೆ ಮಾಡಬಾರ್ದಾ? ಎಲ್ಲಿಗೆ ಹೋಗ್ತಾ ಇದ್ವಿ ನಾವು ಧರ್ಮದ ಹೆಸರಲ್ಲಿ? ತಪ್ಪು, ಬಹಳ ದೊಡ್ಡ ತಪ್ಪು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.